ಬೆಂಗಳೂರು 26 ಆಗಸ್ಟ್ 2024 ಭಾರತೀಯ ಕೈಗಾರಿಕಾ ಮಹಾಒಕ್ಕೂಟ ಸಿಐ 20ನೇ ಆವೃತ್ತಿಯ ಇಂಡಿಯಾ ಇನ್ನೋವೇಷನ್ ಸಮ್ಮಿಟ್ ಇನ್ನೋವರ್ಜ್ 2024 ಅನ್ನು ಘೋಷಣೆ ಮಾಡಿದೆ. ಈ ಬಾರಿಯ ಪರಿಕಲ್ಪನೆ ಇಂಡಿಯಾ 100 ಬಿಲ್ಡಿಂಗ್ ಫಾರ್ ಎ ರೆಸಿಲಿಯಂಟ್ ಸಸ್ಟೈನೇಬಲ್ ಅಂಡ್ ಇನ್ಕ್ಲೂಸಿವ್ ಇಂಡಿಯಾ ಆಗಿದೆ. ಬೆಂಗಳೂರಿನ ಹೋಟೆಲ್ ತಾಜ್ ವೆಸ್ಟೆಂಡ್ನಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಈ ಶೃಂಗಸಭೆಯನ್ನು ಘೋಷಣೆ ಮಾಡಲಾಯಿತು. ಸಿಐ ಇನ್ನೋವರ್ಜ್ 2024 ಅನ್ನು ಸೆಪ್ಟೆಂಬರ್ 4 ರಿಂದ 6 ರವರೆಗೆ ಬೆಂಗಳೂರಿನ ಹೋಟೆಲ್ ಶಾಂಗ್ರಿಲಾದಲ್ಲಿ ಆಯೋಜಿಸಲಾಗುತ್ತಿದೆ. 2047 ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಪೂರಕವಾದ ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವ ಕುರಿತು ಈ ಶೃಂಗಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗುತ್ತದೆ. ಇನ್ಫೋಸಿಸ್ ಲಿಮಿಟೆಡ್ನ ಸಹ ಸಂಸ್ಥಾಪಕ ಆಕ್ಸಿಲರ್ ವೆಂಚರ್ಸ್ನ ಅಧ್ಯಕ್ಷ, ಸಿಐನ ನಿಕಟಪೂರ್ವ ಅಧ್ಯಕ್ಷ ಮತ್ತು ಸಿಐ ಇಂಡಿಯಾ ಇನ್ನೋವರ್ಜ್ 2024 ರ ಮೆಂಟರ್ ಕ್ರಿಸ್ ಗೋಪಾಲಕೃಷ್ಣ ಅವರು ಆರಂಭದಿಂದಲೂ ಈ ಶೃಂಗಸಭೆಗೆ ಮೆಂಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, ಅವರ ನೇತೃತ್ವದಲ್ಲಿಯೇ ಈ ಬಾರಿಯ ಶೃಂಗಸಭೆ ನಡೆಯುತ್ತಿದೆ. ಇದೇ ವೇಳೆ ಇನ್ನೋವರ್ಜ್ 2024 ರ ಅಧ್ಯಕ್ಷತೆಯನ್ನು ವೋಲ್ವೋ ಗ್ರೂಪ್ ಇಂಡಿಯಾದ ಅಧ್ಯಕ್ಷ, ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಸಿಐನ ಮಾಜಿ ನಿಕಟಪೂರ್ವ ಅಧ್ಯಕ್ಷರಾದ ಕಮಲ್ ಬಾಲಿ ಅವರು ವಹಿಸಲಿದ್ದಾರೆ. ಸಿಐ ಕರ್ನಾಟಕ ರಾಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷ 3M ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕ ರಮೇಶ್ ರಾಮದುರೈ, ಸಿಐ ಕರ್ನಾಟಕ ರಾಜ್ಯ ಮಂಡಳಿಯ ಅಧ್ಯಕ್ಷ ಹಿಟಾಚಿ ಎನರ್ಜಿಯ ದಕ್ಷಿಣ ಏಷ್ಯಾದ ಸಿಒ ವ್ಯವಸ್ಥಾಪಕ ನಿರ್ದೇಶಕ ಎನ್ ವೇಲು ಮತ್ತು ಸಿಐ ಕರ್ನಾಟಕ ರಾಜ್ಯ ಮಂಡಳಿಯ 2024-25ನೇ ಸಾಲಿನ ಅಧ್ಯಕ್ಷ ESM ಟೆಕ್ನಾಲಜೀಸ್ ಲಿಮಿಟೆಡ್ನ ಉಪಾಧ್ಯಕ್ಷ ರವೀಂದ್ರ ಶ್ರೀಕಂಠನ್ ಅವರು ಕೋರ್ ಗ್ರೂಪ್ನಲ್ಲಿದ್ದು ಶೃಂಗಸಭೆಯ ಪ್ರಮುಖ ರೂವಾರಿಗಳಾಗಿರುತ್ತಾರೆ. 2024ನೇ ಸಾಲಿನ ಈ ಶೃಂಗಸಭೆಗೆ ಕರ್ನಾಟಕ ಸರ್ಕಾರ ಪಾಲುದಾರ ರಾಜ್ಯವಾಗಿದ್ದು, ಈ ಸಭೆಯಲ್ಲಿ ಕರ್ನಾಟಕ ಸರ್ಕಾರದ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಇಲಾಖೆ ಮತ್ತು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಗಳು ಪ್ರಮುಖ ಸಹಭಾಗಿತ್ವವನ್ನು ಹೊಂದಿವೆ. ಸಿಐ ಇನ್ನೋವರ್ಜ್ 2024 ತನ್ನ ಹಿಂದಿನ ಆವೃತ್ತಿಗಳ ಆಧಾರದಲ್ಲಿ ರೂಪಿತವಾಗಿದ್ದು, ಇಲ್ಲಿ ನಾವೀನ್ಯತೆ ಪ್ರದರ್ಶನಗಳು ಇರಲಿವೆ. ಇಲ್ಲಿ ಪಾಲ್ಗೊಳ್ಳುತ್ತಿರುವವರಿಗೆ ವಿವಿಧ ವಲಯಗಳಲ್ಲಿ ಪ್ರಮುಖ ಆವಿಷ್ಕಾರಗಳ ಮಾದರಿಗಳನ್ನು ವೀಕ್ಷಿಸುವ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಇನ್ಫೋಸಿಸ್ ಲಿಮಿಟೆಡ್ನ ಸಹ ಸಂಸ್ಥಾಪಕ ಆಕ್ಸಿಲರ್ ವೆಂಚರ್ಸ್ನ ಅಧ್ಯಕ್ಷ, ಸಿಐನ ಮಾಜಿ ಅಧ್ಯಕ್ಷ ಮತ್ತು ಸಿಐ ಇಂಡಿಯಾ ಇನ್ನೋವರ್ಜ್ 2024 ರ ಮೆಂಟರ್ ಕ್ರಿಸ್. So as we have already spoken just now, so InnoVerge 2024 is CII's 20th year of innovation summits. So it is the flag bearer of, we believe, innovation in the country, and this is on a trot 20th year. We are getting to talk about in 20 sectors, 10 different sectors across, and these sectors span from agriculture to automotive, manufacturing, retail, and so many others. So this is one platform we believe is really which is going to spur innovation in the country, and it has shown so far that it bears very, very good results. Mr. Chris, if you would like to speak something on this. So technologies keep changing, right? Emerging technologies impact every industry, and we keep discussing this every year so that we can come up with new strategies, new ways in which we can leverage these technologies to provide better products, better solutions, and that's what gets discussed in the InnoVerge conference. So this is happening on September 4th, 5th and 6th at Shangri-La, and like both what Kamal and Chris have told, this is very unique across industries, across sectors. We have 10 different sessions, and that's about InnoVerge. Yeah.